ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಎಮ್ ಜೆ. ಸೊ ಬಿಗ್ ಬಾಸ್ ಅಂತೂ ಮುಗೀತು. ಎಲ್ಲರೂ ಅವ್ರವ್ರ ಮನೆಗಂತೂ ಹೋದರು. ಆದರೆ ಹೋದ್ಮೇಲೆ ಯಾಕೆ ಈ ಥರ ಸ್ಟೇಟ್ಮೆಂಟ್ಗಳು ನನಗೊಂದು ಅರ್ಥ ಆಗ್ತಾಯಿಲ್ಲ. ಯಾಕಂದರೆ ಗೆದ್ದವರು ತಮ್ಮ ಒಂದು ಯಶಸ್ಸಿನ ಹಾದಿಯನ್ನು ತಮ್ಮ ಫ್ಯಾಮಿಲಿಯವರಿಗೆ, ತಮ್ಮ ಸ್ನೇಹಿತರಿಗೆ, ತಮ್ಮ ಊರಿಗೆ ಅದನ್ನು ಮುಟ್ಟಿಸ್ಬೇಕಂತ ಅವರ ಕಾರ್ಯಕ್ರಮದಲ್ಲಿ ಅವ್ರು ಇರ್ತಾರೆ. ಇದರ ನಡುವೆ ತನ್ನ ಏನು ಜೊತೆಗೆ ಆಡಿದಂತಹ ಕಂಟೆಸ್ಟೆಂಟ್ಗಳು ಬಿಟ್ಟುಕೊಡೋದು ಭಾಳ ತಪ್ಪಾಗುತ್ತೆ. ಗೆದ್ದನ್ನು ಸಪೋರ್ಟ್ ಮಾಡಿ. ಯಾಕಪ್ಪ ಅಂದರೆ ಅದು ಒಂದು ಇನ್ನು ನಿಮಗೆ ಹೆಸರು ತರುವಂಥ ಒಂದು ಕೆಲಸ ಆಗುತ್ತೆ. ಅದು ಬಿಟ್ಬಿಟ್ಟು ಈ ಥರ ಸ್ಟೇಟ್ಮೆಂಟ್ ಕೊಡೋದು ತಪ್ಪಾಗುತ್ತೆ. ಯಾಕೆ ಹೇಳ್ತಾಯಿದ್ದೀನಿ ಅಂದರೆ, ಈ ಮಾತು ಹೇಳಿರೋದು ನಮ್ಮ ಗೌರವಾನ್ವಿತ 3rd ರನ್ನರ್ ಅಪ್ ಆದಂಥ ಅಶ್ವಿನಿ ಗೌಡ ಅವರು ಏನು ಹೇಳ್ತಾರೆ, ಬಡವನ ಮುಖವಾಡ ಹಾಕಿಕೊಂಡು ಗೆದ್ದಿರೋದು ಗಿಲ್ಲಿಯವರು ಅಂತ. ಮೇಡಮ್, ಮನುಷ್ಯನ ಗುಣಗಳು, ಮುಖವಾಡಗಳು ಭಾಳ ಇರ್ತವೆ. ಯಾಕೆ ನಿಮಗಿಲ್ವ, ನಮಗಿಲ್ವ? ಹಾಗಂತೇಳಿ ಗೆದ್ದವ್ರ ಬಗ್ಗೆ ಮಾತಾಡೋದು ತಪ್ಪಾಗುತ್ತೆ. ಅವರು ಬಡತನದಿಂದ ಬಂದಿದ್ದಾರೆ, ನೀವು ಬಡತನದಿಂದ ಬಂದಿರೋದು. ಯಾರು ಹುಡ್ತನ ಶ್ರೀಮಂತರಾಗಿರಲ್ಲ. ನೀವು ಆ ಥರ ಹೇಳೋದಾದರೆ, ಈಗ ಗೆಲ್ಲಿಸಿರೋದು ನಾವು ನೀವಲ್ಲ, ಕರ್ನಾಟಕದ ಜನತೆ ವೋಟ್ ಮಾಡಿ ಗೆಲ್ಲಿಸಿದ್ದಾರೆ. ಈಗ 3rd ರನ್ನರ್ ಅಪ್ ಆಗಿದ್ದಾರಲ್ಲ, ನಿಮಗೂ ಕೂಡ ವೋಟ್ ಹಾಕಿ ತಾನೇ ಜನ ಗೆಲ್ಲಿಸಿರೋದು. ಅಂದರೆ ಜನರ ನಿರ್ಧಾರ ತಪ್ಪಂತ ಹೇಳ್ತೀರ, ನಾವೆಲ್ಲ ವೋಟ್ ಮಾಡಿರೋದೆಲ್ಲ ಫೇಕ್ ಅಂತೀರ. ಕರ್ನಾಟಕದ ಜನತೆ ತಪ್ಪು ಮಾಡಿದ್ದಾರೆ. ನೀವು ಮಾಡೋದು ತಪ್ಪಾಗುತ್ತೆ ಮೇಡಮ್. ಯಾಕಂದರೆ ಪುಷ್ ಮಾಡಿ, ಆದರೆ ಇಲ್ಲ ನಿಮ್ಮ ಪಡೆ ನೀವು ಇದ್ಬಿಡಿ. ನಿಮ್ಮ ಮೇಲೆ ಅಪಾರವಾದ ಗೌರವ ಇದೆ. ಈ ವಯಸ್ಸಲ್ಲಿ ನೀವು ಈ ಥರ ಒಂದು ಟಾಸ್ಕ್ನ ಆಡಿರೋದು ನಮಗೆ ನಿಜವಾಗ್ಲೂ ಗೌರವ ಇದೆ. ಇವಾಗ ಕೂಡ ಹೇಳ್ತೀನಿ, ನಿಜವಾಗ್ಲೂ ನೀವು ಅಂದರೆ ನಮಗೆ ತುಂಬ ಗೌರವ ಇದೆ. ಅದನ್ನು ಉಳಿಸ್ಕೊಳ್ಳಿ ಅಂತ ಹೇಳ್ತೀನಿ. ಬೇರೆಯವ್ರ ಬಗ್ಗೆ ಕೆಟ್ಟ ಕಮೆಂಟ್ ಮಾಡಬೇಡಿ, ಆದಷ್ಟು ಒಳ್ಳೆಯದನ್ನೇ ಮಾತಾಡೋಣ.